ಹಾಯ್ ಫ್ರೆಂಡ್ಸ್, ಹೇಮಾ ರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ನಾನು ಇದು ಸೋಮವಾರದ ವಿಡಿಯೋ ಮಾಡ್ತಾ ಇದ್ದೀನಿ. ಸೋಮವಾರ ಅಂದರೆ ವಾರದ ಮೊದಲನೇ ದಿನ ಅಲ್ವಾ, ಹಾಗಾಗಿ ಬೇಗ ಬೇಗ ಸ್ನಾನ ಪೂಜೆ ಎಲ್ಲ ಆಗೋಗ್ಬಿಡ್ಬೇಕು. ಎಲ್ಲ ಮಾಡಿದ ತಕ್ಷಣ ಟಿಫನ್ ಮಾಡೋಣ ಅಂತೇಳಿ ಏನು ಮಾಡೋಣ ಅಂದ್ಕೊಂಡೆ. ಸಂಡೆ ಎಲ್ಲ ನಾನ್ ವೆಜ್ ಮಾಡಿರ್ತೀವಲ್ವಾ, ಹಾಗಾಗಿ ಮಂಡೆ ಸ್ವಲ್ಪ ತಂಪಾಗಿರೋ ಪದಾರ್ಥನೇ ಮಾಡೋಣ ಅಂತ ಹೆಸರುಬೇಳೆ ಹಾಕಿ ಕಿಚಡಿ ಮಾಡ್ತಾ ಇದ್ದೀನಿ. ಇದು ನಮ್ಮದು ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಇನ್ನೊಂದು ಹೆಸರುಬೇಳೆ ರೈಸ್ ಅಂತ ಮಾಡ್ತೀನಿ, ಅದಕ್ಕೆ ರುಬ್ಬಾಕ್ತೇನೆ, ಈರುಳ್ಳಿ ಟೊಮೆಟೊ ಚಿಲ್ಲಿ ಪೌಡರ್ ಹಾಕಿ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ರುಬ್ಬಾಕಿ ಮೆಣಸೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದು ಹೆಸರುಬೇಳೆ ಕಿಚಡಿ ಅಂತ. ಇದು ಸ್ವಲ್ಪ ತೆಳ್ಳಗೆ ಇರಬೇಕು, ನಮಗೆ ತೆಳ್ಳಗಿದ್ರೆ ಇಷ್ಟ ಆಗಲ್ಲ, ಉದುದ್ರವಾಗಿರಬೇಕು. ಹಾಗಾಗಿ ಸ್ವಲ್ಪ ನೀರು ಕಡಿಮೆನೇ ಹಾಕಿ ಇದನ್ನು ಕೂಡ ಉದುದ್ರವಾಗಿ ಮಾಡಿದ್ದೀನಿ. ಬಟ್ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆದ್ರೂ ತೆಳ್ಳೆ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಈ ಚಳಿಗೆ ಮೆಣಸೆಲ್ಲ ಹಾಕಿ ಮಾಡ್ತೀವಿ ನೋಡಿ, ಬ್ಯಾಲೆನ್ಸ್ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಿಲ್ಲ, ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಮೆಣಸು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಜಾಸ್ತಿ ಹಾಕಬೇಕು ಮೆಣಸು. ಹಾಕಿ ಆ್ಯಡ್ ಮಾಡಿದ್ರೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂದರೆ, ನಮ್ಮ ಯಜಮಾನರು ಉಪ್ಸಾರಿನ ಸೊಪ್ಪು ತಂದು ಕೊಟ್ಬಿಟ್ಟೋಗಿದ್ರು ಒಂದು ಕಟ್ಟು. ಸೊಪ್ಪೆಲ್ಲ ಬಿಡಿಸಿಟ್ಟೆ ಬೆಳಗ್ಗೆನೇ, ಏಕೆಂದರೆ ಮಾಡಬೇಕಾದ್ರೆ ಬಿಡಿಸಿ ಇಡೋಕ್ಕಾಗಲ್ಲ ಅಂತೇಳಿ ನಿಧಾನಕ್ಕಿದ್ದಾಗಲೇ ಬಿಡಿಸಿ ಮುಚ್ಚಿಟ್ಟಿದ್ದೆ. ಆಮೇಲೆ ಅದನ್ನ ಒಂದು 2 ಸಲ ತೊಳೆದು ಹೆಸರು ಕಾಳು ಮತ್ತು ಬೇಳೆ ಹಾಕಿ ಟೊಮೆಟೊ ಹಾಕಿ ಬೇಕಿಡ್ತಾಯಿದ್ದೀನಿ ನೋಡಿ. ಮತ್ತು ಉಪ್ಸಾರಿನ ಖಾರ ನಾನು ತೋರಿಸೇ ಇರಲಿಲ್ಲ ಒಂದ್ಸಲ, ಅದಕ್ಕೆ ಈ ಸಲ ಉಪ್ಸಾರಿನ ಖಾರ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಸ್ವಲ್ಪನೇ ಮಾಡ್ಕೊತೀವಿ, ಇರೋದು 3 ಜನ ಆದ್ದರಿಂದ ಜಾಸ್ತಿ ಖಾರ ಮಾಡಿ ಇಟ್ಕೊಳ್ಳಲ್ಲ. ಒಂದು ವಾರಕ್ಕೆ ಒಂದು 2-3 ಸಲ ಆದರೆ ಖಾಲಿ ಆದರೆ ಸಾಕಾಗುತ್ತೆ ನಮಗೆ. ಮತ್ತು ತುಂಬ ಹಳೆದಾದ್ರೂ ಟೇಸ್ಟ್ ಕಡಿಮೆ ಆಗ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪನೇ ಮಾಡ್ಕೊತೀವಿ. ಖಾರದ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಹುಣಸೆಹಣ್ಣ ಸುಟ್ಕೊತಾ ಇದ್ದೀನಿ ನೋಡಿ. ಈ ಕೆಳಗಡೆ ಸ್ಟೌವಲ್ಲಿ ಇಟ್ಕೊಂಡು ಹಿಂಗೆ ಸ್ವಲ್ಪ ಸುಟ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋಗ್ಬೇಕು, ಹುಣಸೆಹಣ್ಣು ಹಸಿ ಇರಬಾರ್ದು. ಹಾಗಾಗಿ ಸ್ವಲ್ಪ ಸುಟ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಜಾಸ್ತಿ ಇರಬೇಕು, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ನೋಡಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಹುರಿದಿಟ್ಕೊಂಡಂಥ ಮೆಣಸಿನ್ಕಾಯಿ, ಸಾಲ್ಟ್ ಒಂದು ಹಾಕಬೇಕು. ಮತ್ತು ಒಟ್ಟಿಗೆ ಎಲ್ಲನೂ ಜಾರ್ಗೆ ಹಾಕ್ಬಾರ್ದು. ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಹಾಕ್ಕೊಂಡು ರುಬ್ಬಿಡ್ಬೇಕು. ಫಸ್ಟ್ ರುಬ್ಬಿ ಆಮೇಲೆ ಸಾಲ್ಟ್ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಒಂದು ರೌಂಡ್ ರುಬ್ಬೇಕಷ್ಟೇ. ಜಾಸ್ತಿ ನುಣ್ಣಗೆ ರುಬ್ಬಾರ್ದು. ನುಣ್ಣಗೆ ರುಬ್ಬರೆ ತುಂಬ ಚೆನ್ನಾಗಿರಲ್ಲ, ತುಂಬ ತರಿನೂ ಇರಬಾರ್ದು, ತುಂಬ ನುಣ್ಣಗೂ ಇರಬಾರ್ದು. ಹಾಗೆ ಮೀಡಿಯಮ್ ಆಗಿ ರುಬ್ಬಿಟ್ಕೊಂಡ್ರೆ ಒಂದು 15 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪ್ಸಾರು ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಕಡೆ ಏನು ಮಾಡಿದೆ ಅಂದರೆ, ನೀರು ಕುದಿಯೋಕ್ಕಿಟ್ಟು ತೊಳೆದಿರೋ ಸೊಪ್ಪು ಇರುತ್ತೆ ನೋಡಿ, ಯಾವ ಸೊಪ್ಪು, ಉಪ್ಸಾರಿ ಸೊಪ್ಪು ಯಾವ್ದಾರ ಹಾಕೋಬೋದು, ಸಬ್ಬಸಿಗೆ ಸೊಪ್ಪು ಹಾಕೋಬೋದು, ಅರಿವೆ ಸೊಪ್ಪು, ಚಿಲ್ಕರಿವೆ ಸೊಪ್ಪೆಲ್ಲ ಹೇಳ್ತಾರಲ್ಲ, ಸೊಪ್ಪೆಲ್ಲ ಹಾಕಿ ನಾನೇನು ಕಟ್ ಮಾಡಲಿಲ್ಲ, ಸಣ್ಣಗೆ ಬಿಡಿಸಿಟ್ಕೊಂಡಿದ್ದೆ, ಹಾಗಾಗಿ ಕಟ್ ಮಾಡಲಿಲ್ಲ. ಕುದಿತೀರ ನೀರಿಗೆ ಹಾಕಿ ಸೊಪ್ಪು ಎಷ್ಟೇ ಹಾಕಿದ್ರು ನೋಡಿ, ಅದು ನೀರಿಗೆ ಹಾಕಿದ ತಕ್ಷಣ ಬೇಯ್ತಾ ಕಡಿಮೆ ಆಗುತ್ತಲ್ವ, ಹಾಗಾಗಿ ಅದು ಬೇಯ್ತಾ ಇರಲಿ ಅಂತೇಳಿ ಈ ಕಡೆ ಉಪ್ಸಾರು ಖಾರ ರುಬ್ಕೊಂಡಿದ್ನಲ್ಲ ಅದೇ ಜಾರ್ಗೆ ಟೊಮೆಟೊ ಬೇಕಿಟ್ಟಿದ್ನಲ್ಲ, ಟೊಮೆಟೊ ಮತ್ತು ಒಂದು ಅರ್ಧ ಸೌಟು ಬೇಳೆ ಮತ್ತು ಹೆಸರು ಕಾಳು ಹಾಕಿ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಉಪ್ಸಾರು ಸ್ವಲ್ಪ ಗಟ್ಟಿ ಬರಲಿ, ಮತ್ತು ಫ್ಲೇವರು ಟೇಸ್ಟ್ ಒಂಥರ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಟೊಮೆಟೊ ಮತ್ತು ಕಾಳು ಅದೇ ಉಪ್ಸಾರಿಂದು ಖಾರದ್ದು ಜಾರಿಗೆನೆ ಹಾಕಿ ರುಬ್ಕೊತಾ ಇದ್ದೀನಿ. ಯಾಕಂದರೆ ಖಾರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸಾರಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ. ಸೊಪ್ಪು ಒಂದು ಅರ್ಧಂಬರ್ಧ ಬೇಯಬೇಕು. ಸ್ವಲ್ಪ ಬೆಂದಾದ್ಮೇಲೆ ನಾವು ಇದು ಬೇಯಿಸಿಟ್ಕೊಂಡಿರ್ತೀವಿ ನೋಡಿ ಕಟ್ಟು, ಹೆಸರು ಕಾಳು ಮತ್ತು ಬೇಳೆ, ಅದನ್ನ ಹಾಕಿ ಅದನ್ನು ಕುದಿಸಿ, ಅದು ಕುದಿಸಿದ್ಮೇಲೆ ಇದಾಗಬೇಕೇನೋ ರುಬ್ಬಿಟ್ಕೊಂಡಿರ್ತೀವಲ್ಲ ಕಾಳು ಮತ್ತು ಟೊಮೆಟೊ ಖಾರದ್ದು ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ನಾವು ಸಾಲ್ಟ್ ಎಲ್ಲ ಸರಿ ಇದೆಯಾ ಮತ್ತೇನಾರು ಹಾಕ್ಬೇಕಂತ ಇದು ಮಾಡಬೇಕು. ಮತ್ತು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈಗ ಒಂದ್ಸಲ ಯಾರು ಟ್ರೈ ಮಾಡಿ. ಉಪ್ಸಾರಿಗೆ ಒಗ್ಗರಣೆ ಕೂಡ ಹಾಕ್ಬೋದು. ನಾನು ಸೊಪ್ಪನ್ನ ಬಸ್ತು ನೀರು ಬೇರೆ, ಸೊಪ್ಪು ಕಾಳು ಒಗ್ಗರಣೆ ಕೂಡ ಮಾಡ್ಬೋದು. ಸ್ವಲ್ಪನೇ ಸೊಪ್ಪಿದ್ದು ಮತ್ತು ಹೀಗೆ ಇದೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಜಾಸ್ತಿ ಒಗ್ಗರಣೆ ಮಾಡೋದಕ್ಕಿಂತ ಹಿಂಗೆ ಸೊಪ್ಪು ಕಾಳು ಇದ್ರೇ ಇಷ್ಟಪಡ್ತಾರೆ, ಹಾಗಾಗಿ ಸೊಪ್ಪು ಕಾಳು ಹಾಗೆ ಇರಲಿ ಅಂತ ನೋಡಿ ಎಲ್ಲನೂ ಹಾಕಿ. ಇದಿನ್ನೂ ಸೊಪ್ಪು ಸ್ವಲ್ಪ ಬೆಂದಿದೆ ಅಲ್ವಾ, ಇನ್ನು ಒಟ್ಟಿಗೆ ಮತ್ತೆ ಸೊಪ್ಪು ಕಾಳು ಮತ್ತೆಲ್ಲನೂ ರುಬ್ಬಿರ ಇದೆಲ್ಲ ಇರುತ್ತೆ ನೋಡಿ, ಖಾರ ಎಲ್ಲ ಇರುತ್ತೆ ನೋಡಿ, ಎಲ್ಲ ಹಾಕಿ ಬೇಯಿಸಿದಾಗ ಈ ಥರ ಗಟ್ಟಿ ಬರುತ್ತೆ, ಈ ಥರ ಬೇಯುತ್ತೆ. ನಮ್ಗೆ ನೋಡ್ಕೋಬೇಕು, ತುಂಬ ಸೊಪ್ಪನ್ನ ಸಿಕ್ಕಾಬಟ್ಟೆ ಬೇಯಿಸ್ಬಾರ್ದು, ಕುಕ್ಕರ್ಗೆ ಕೂಡ ಕೂಗಿಸ್ಬಾರ್ದು. ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸಿ ಕಟ್ ಮಿಕ್ಸ್ ಮಾಡಬೇಕು, ಆಗಲೇ ಚೆನ್ನಾಗಿರೋದು. ಕೆಲವರು ಉಪ್ಸಾರಿಗೆ ಸೊಪ್ಪು ಕಾಳೆಲ್ಲ ಒಟ್ಟಿಗೆ ಕುಕ್ಕರ್ ಕೂಗಿಸ್ತಾರೆ, ನಾನು ಯಾವಾಗಲೂ ಆ ಥರ ಎಲ್ಲ ಮಾಡಲ್ಲ. ಸಬ್ಬಸಿಗೆ ಸೊಪ್ಪು ಮಾತ್ರ ಒಂದೇ ಸೊಪ್ಪಿದ್ರೆ ಮಾತ್ರ ಹಂಗೆ ಮಾಡ್ತೀನಿ, ಯಾಕಂದ್ರೆ ಬೇಗ ಅಂತೇಳಿ. ಈ ಸೊಪ್ಪಿದ್ರೆ ಬೇರೆ ಸೊಪ್ಪುಗಳಿದೆ, ಈಗ ಸಪ್ರೇಟಾಗಿ ಬೇಯಿಸಿ ಕಟ್ಟಾಕ್ತೀನಿ. ಮತ್ತು ಆಮೇಲೆ ನೆನ್ನೆದು ಭಾನುವಾರದ್ದು ಸ್ವಲ್ಪ ಇದು ಗೋಧಿ ದೋಸೆದು ಹಿಟ್ಟಿತ್ತು, ಅದರಲ್ಲೇ 2 ದೋಸೆ ಮಾಡಿಕೊಂಡೆ ನಾನು, ಯಾಕಂದರೆ ಮುದ್ದೆ ಮಾಡ್ಕೊಳ್ಳಿಲ್ಲ, ಸಂಜೆಗೆ ಒಟ್ಟಿಗೆ ಬಿಸಿ ಮುದ್ದೆ ಮಾಡ್ಕೊಂಡೆ ಅಂತೇಳಿ. ಆ ಹಿಟ್ಟು ಇತ್ತು ಅಂತೇಳಿ ಅದೇ ಹಿಟ್ಟಿಗೆ ದೋಸೆ ಮಾಡಿಕೊಂಡು ಉಪ್ಸಾರು ಖಾರ ಇರುತ್ತಲ್ಲ, ತುಪ್ಪ ಹಾಕೊಂಡಿದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅನ್ನನೂ ಇತ್ತು, ಹಾಗಾಗಿ ನಾನು ಅನ್ನನೂ ಮಾಡಲಿಲ್ಲ, ಮುದ್ದೆನೂ ಮಾಡಲಿಲ್ಲ, ಒಟ್ಟಿಗೆ ರಾತ್ರಿಗೆ ಮಾಡ್ಕೊಂಡು ಬಿಸಿಯಾಗಿ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಹೆಸರುಬೇಳೆ ಕಿಚಡಿನೂ ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ಇಟ್ಟಿದ್ದೆ.
ಈ ಗೋಧಿ ದೋಸೆ ಮತ್ತು ಉಪ್ಸಾರು ಖಾರ ತುಪ್ಪ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮಗಂತೂ ಗೋಧಿ ದೋಸೆ ಮಾಡಿದ್ರೆ ನಾನು ಯಾವಾಗಲೂ ಉಪ್ಸಾರು ಖಾರ ಮತ್ತು ತುಪ್ಪ ಹಾಕೊಂಡು ತಿಂತೀನಿ. ಖಾರ ಮಾಡಿದೆ ಅಂತೇಳಿ ನೆನಪಾಯ್ತು ಇಟ್ಟಿರೋದು ಫ್ರಿಜ್ಜಲ್ಲಿ ಎತ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೀನಿ. ಅದು ತಿಂದ್ಬಿಟ್ಟು ಮತ್ತು ಅನ್ನ ಉಪ್ಸಾರು ತಿಂದೆ, ತುಂಬ ಚೆನ್ನಾಗಿತ್ತು ಫ್ಲೇವರು. ಮತ್ತು ನೀವು ಉಪ್ಸಾರು ತಿನ್ನಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮತ್ತು ನೈಟಿಗೆ ನಾನು ಅದೇ ಉಪ್ಸಾರು ಇತ್ತಲ್ಲ, ಉಪ್ಸಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಅನ್ನ ಮಾಡಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.